ವಾರದ ಹಿಂದೆ ಪಾಕ್ ಗಡಿಗೆ ನುಗ್ಗಿದ್ದ ನಮ್ಮ ವೀರ ಯೋಧರು ಉಗ್ರರ ಸಂಹಾರ ಮಾಡಿದ್ರು. ನಮ್ಮ ತಂಟೆಗೆ ಬಂದ್ರೆ ಬಂದೂಕಲ್ಲೇ ಉತ್ತರ ಕೊಡ್ತೀವಿ ಅಂತ ರುಂಡ ಚಂಡಾಡಿದ್ರು. ಇದೇ ವಿಷಯವೀಗ ರಾಜಕೀಯ ನಾಯಕರ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ದೇಶದ ರಕ್ಷಣೆ ಹೆಸರಲ್ಲಿ ರಾಜಕೀಯ ಬೇಳೆಕಾಳು ಬೇಯಿಸಿಕೊಳ್ತಿದ್ದಾರೆ. ದೇಶದ ರಕ್ಷಣೆ ವಿಷಯದಲ್ಲೂ ರಾಜಕೀಯ ಕಿತ್ತಾಟ. ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಮಾತಿನ ಗುದ್ದಾಟ. ರಾಜ್ಯ ನಾಯಕರ ಕಿತ್ತಾಟ ಎಲ್ಲಿಗೆ ಬಂತು ನೋಡಿ. ಇಷ್ಟು ದಿನ ಆಪರೇಷನ್ ಕಮಲ, ಆಪರೇಷನ್ ದೋಸ್ತಿ ಅಂತ ಒಬ್ರಿಗೊಬ್ರು ಗುದ್ದಾಡ್ತಿದ್ದವರು ದೇಶದ ರಕ್ಷಣೆ ವಿಷಯದಲ್ಲೂ ಕಿತ್ತಾಟ ಶುರು ಮಾಡಿದ್ದಾರೆ. ಪಾಕ್ ಗಡಿಯೊಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದ ವೀರ ಯೋಧರ ವಿಷಯವನ್ನೇ ಮುಂದಿಟ್ಕೊಂಡು ತಮ್ಮ ಬೇಳೆಕಾಳು ಬೇಯಿಸಿಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ. ಮೊನ್ನೆ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತಾಡಿದ್ದ ಸಿಎಂ ಕುಮಾರಸ್ವಾಮಿ ಬಿಜೆಪಿ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ರು. ಪಾಕಿಸ್ತಾನದಲ್ಲಿ ಬಾಂಬ್ ಹಾಕಿರೋದನ್ನ ರಸ್ತೆಗಳಲ್ಲಿ ನಿಂತು ಸಿಹಿ ಹಂಚೋದು, ವಿಜಯದ ಪತಾಕೆ ಹಾರಿಸೋದು ಎಷ್ಟರ ಮಟ್ಟಿಗೆ ಸರಿ? ಮುಂದೊಂದು ದಿನ ಇದೇ ನಾಡಿನೊಳಗೆ ಎರಡು ಸಮುದಾಯಗಳ ನಡುವೆ ಸಂಘರ್ಷ ಉಂಟು ಮಾಡುತ್ತೆ ಅಂದಿದ್ರು. ಇದು ಬಿಜೆಪಿ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಪ್ರಸ್ತಾಪಿಸಿರೋ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಿಗಿ ಕೆಂಡಕಾರಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಸಾಕ್ಷಿ ಕೇಳೋರನ್ನ ಸರ್ಜಿಕಲ್ ಸ್ಟ್ರೈಕ್ ನಡೆದ ಜಾಗಕ್ಕೆ ವಿಮಾನದಲ್ಲಿ ಒಯ್ದು ಹೋಗಿರಿ. ಭಾರತೀಯರು ಆಟದಲ್ಲಿ ಗೆದ್ದಾಗ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದಾಗ ಸಂಭ್ರಮಿಸಬಾರದ? ಇಲ್ಲ ಸೀತಾರಾಮ ಕಲ್ಯಾಣ ಸಿನಿಮಾ ನೋಡಿ ಸಂಭ್ರಮಿಸಬೇಕಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಓಟಿನ ಸಲುವಾಗಿ ಏನು ರಾಜ್ಯದ ಮುಖ್ಯಮಂತ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದೆ ಹೇಳ್ತಾರೆ. ಮುಖ್ಯಮಂತ್ರಿಗಳು ಸಂಭ್ರಮ ಆಚರಣೆ ಮಾಡಬಾರ್ದು. ಕ್ರಿಕೆಟ್ನಾಗ ಗೆದ್ದರೆ ಸಂಭ್ರಮಾಚರಣೆ ಮಾಡಬಾರ್ದು. ಏನ ಸೀತಾರಾಮ್ ಕಲ್ಯಾಣ ಸಿನಿಮಾ ನೋಡಿ ಸಂಭ್ರಮಾಚರಣೆ ಮಾಡ್ತಾರೆ? ಏನ ಸೀತಾರಾಮ್ ಕಲ್ಯಾಣ ನೋಡೋದು ಇದರಿಂದ ನಮ್ಮೆಲ್ಲರಿಗೂ ಏನು ನೋವು ಆಗ್ತದೆ? ಏನಿಲ್ಲ, ಬೇಜವಾಬ್ದಾರಿ ಆಯ್ತು. ಮುಖ್ಯಮಂತ್ರಿಗಳು ತಕ್ಷಣ ತಾವು ಏನಾದರೂ ಗೌರವ ಇದ್ದರೆ ಕ್ಷಮೆ ಬಿಡಬೇಕು. ಈಗಾಗಲೇ ಸರ್ಜಿಕಲ್ ಸ್ಟ್ರೈಕ್ ವಿಷಯಕ್ಕೆ ರಾಜಕೀಯ ನಾಯಕರ ನಡುವೆ ಕೆಸರೆರಚಾಟ ಜೋರಾಗಿ ನಡೀತಿದೆ. ಮೊನ್ನೆಯಷ್ಟೇ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪಾಕ್ನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಉಗ್ರರನ್ನ ಹತ್ಯೆ ಮಾಡಿದ್ದೇವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ. ಆದ್ರೆ ಉಗ್ರರ ಶವಗಳನ್ನ ಮಾತ್ರ ತೋರಿಸ್ತಿಲ್ಲ ಅಂತ ಕಿಡಿಕಾರಿದ್ರು. ಒಟ್ಟಲ್ಲಿ ದೇಶದ ಭದ್ರತೆ ವಿಷಯದಲ್ಲೂ ಕಿತ್ತಾಟ ಶುರುವಾಗಿದ್ದು ಎಲ್ಲರೂ ವೋಟ್ ಗಿಮಿಕ್ ಮಾಡ್ತಿರೋದೇ ದುರಂತ. ಬ್ಯೂರೋ ರಿಪೋರ್ಟ್ TV5.